ತಮಿಳುನಾಡಿನ CM ಬರೋದು ಬೇರೆ ವಿಷಯ, ಅದು ಅದೇ ಅಜೆಂಡಾ ಬೇರೆ. ಅದು ವಿಜಯ್ ಅವರು ಮತ್ತು DK ಶಿವಕುಮಾರ್ ಅವರು ಮಾತುಕತೆ ಆಗ್ತಕ್ಕಂಥದ್ದು ಬೇರೆ ವಿಷಯಕ್ಕೆ, ಮೇಕೆದಾಟು ವಿಷಯಕ್ಕೆ. ಓಕೆ, ಇದು ಕಾವೇರಿ ಈಗ ಸದ್ಯಕ್ಕೆ ನೀರು ಬಿಡಬೇಕೋ ಬಿಡಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ಕಾವೇರಿ ಅಥಾರಿಟಿ ಅಂತ ಮಾಡಿದೆ, ಮತ್ತು ಇದು ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರನೇ ಈ ಅಥಾರಿಟಿ ಆಗಿರ್ತಕ್ಕಂಥದ್ದು. ಇದು ಪ್ರಾಧಿಕಾರ ಆಗಿರೋದು. ಈ ಪ್ರಾಧಿಕಾರದ ಮೂಲಕ ಇದೆಲ್ಲ ನೀರಿನ ಹಂಚಿಕೆ ಆಗಬೇಕಂಥೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಆಲ್ರೆಡಿ ತೀರ್ಮಾನ ಆಗಿದೆ. ಈಗ ಏನು ಅಂತ ಹೇಳಿದರೆ ಡಿಪೆಂಡೆಬಿಲಿಟಿ ಅಂತ ಬರುತ್ತೆ ಪ್ರಶ್ನೆ. ಈ ನಮ್ಮಲ್ಲಿ ಸಂಕಷ್ಟ ಕಾಲ ಇದೆ, ನೀರಿಲ್ಲ, ಇಂಥ ಸನ್ನಿವೇಶದಲ್ಲಿ ಎಷ್ಟು ಬಿಡಬೇಕು ಅಂತಕ್ಕಂಥದ್ದು, ಇದಕ್ಕೆ ಪ್ರಪೋರ್ಷನೇಟೆಡ್ ಆಗಿ ಎಷ್ಟು ಬಿಡಬೇಕು ಅಂತಕ್ಕಂಥ ಆಧಾರದ ಮೇಲೆ ಇವತ್ತು ಪ್ರಾಧಿಕಾರ ಒಂದು ಹೇಳಿಕೆ ಕೊಟ್ಟಿದೆ. ಅದು ಆ ಥರ ಒಂದು ಆದೇಶ ಕೊಟ್ಟಿದೆ. ಅದು ಈ ಕಡಿಮೆ ನೀರು ಇರೋದ್ರಿಂದಾಗಿ 3,500 ಕ್ಯೂಸೆಕ್ಸು ಅದೇನೋ ಹೇಳ್ತಾರಲ್ಲ ಆ ಥರ ಬಿಡಬೇಕು ಅಂಥೇಳಿ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಒಂದು ಕಾನೂನು ಪ್ರಕಾರ ಬೇರೆ, ಆಮೇಲೆ ರಾಜಕೀಯ ಬೇರೆ, ಆಮೇಲೆ ಏನಂತ ಹೇಳಿದರೆ ಒಂದು ನ್ಯಾಯ ಅನ್ಯಾಯ ಆ ವಿಷಯ ಬೇರೆ. ಇವೆಲ್ಲವನ್ನು ಬೇರೆ ಬೇರೆಯಾಗಿ ಚರ್ಚಿಸ್ತಕ್ಕಂಥ ಅವಶ್ಯಕತೆಯೂ ಇದೆ ಇಲ್ಲಿ. ಯಾಕೆ ಅಂತ ಹೇಳಿದರೆ, ಇವತ್ತು ನಿನ್ನಿನ ದಿವಸ ನಾನು ಭಾಳ ಗಂಭೀರವಾಗಿ ಅವಲೋಕಿಸಿದೆ. ಇಲ್ಲಿ ನಮ್ಮ MD ನಾಗರಾಜ್ ಅವರು ಅವರು ಭಾಳ ಅದ್ಭುತವಾಗಿ ಏನಂತ ಹೇಳಿದ್ರಪ್ಪ ಅಂದರೆ, ಈ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ರಾಜಕೀಯ ಒಂದು ದೃಷ್ಟಿಕೋನಗಳನ್ನು ಅದರಲ್ಲಿ ಕೊಟ್ಟರು. ಯಾಕೆ ಇಡೀ ಥರ್ಡ್ ವರ್ಲ್ಡ್ ಕಂಟ್ರೀಸ್ದೇ ಎಕ್ಸಾಂಪಲ್ ಕೊಟ್ಟರು ಅವರು. ಅಂದರೆ ಮೂರನೇ ಜಗತ್ತಿನ ರಾಷ್ಟ್ರಗಳಲ್ಲಿ, ಹಿಂದುಳಿದ ರಾಷ್ಟ್ರಗಳಲ್ಲಿ ಈ ರಾಜಕಾರಣ ಹೆಂಗಿದೆ, ರಾಜಕಾರಣಕ್ಕೆ ತಕ್ಕಂತೆ ಈ ಅಭಿವೃದ್ಧಿ ಕಾರ್ಯಗಳು ಮತ್ತು ನೀರಾವರಿ ವಿಷಯಗಳು ಯಾವ ರೀತಿ ಮೂಲೆ ಗುಂಪಾಗಿದ್ದಾವೆ, ಯಾವ ರೀತಿ ಅಲಕ್ಷ್ಯಕ್ಕೊಳಗಾಗಿದ್ದಾವೆ, ಯಾವ ರೀತಿ ಪಾಲಿಟಿಕ್ಸ್ ನಡೀತದೆ, ಯಾವ ರೀತಿ ಚುನಾವಣೆಗಳು ನಡೀತವೆ. ಹೌದು, ಅದಕ್ಕಾಗಿ ಇವತ್ತೇನಂತ ಹೇಳಿದ್ರಪ್ಪ ಅಂದರೆ, ಆ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರು ಅಂತಕ್ಕಂಥ ರೀತಿಯಲ್ಲಿ ಇವತ್ತೆಲ್ಲ ಕೆಲಸಗಳಾಗ್ತಾ ಇದ್ದಾವೆ ಅಂತೇಳಿ ನಿನ್ನೆ ಹೇಳಿದರು. ಅದು ಕರೆಕ್ಟ್ ಇದೆ ಅದು. ಮತ್ತು ಇಲ್ಲಿ ಈ ಜನ ಯಾವ ರೀತಿಯಲ್ಲಿ ಇವತ್ತು ಓಟ್ ಹಾಕಬೇಕಂತಕ್ಕಂಥದ್ದನ್ನು ಸಹಿತ ತಿಳ್ಕೊಳ್ಳಲ್ಲ. ಅಲ್ಲಿ ಚುನಾವಣೆನೇ ಬೇರೆ ಇವರಿಗೆ, ಇಲ್ಲಿ ಏನಂತ ಹೇಳಿದ್ರಪ್ಪ ಅಂದರೆ ನೀರಿನ ವಿಷಯನೇ ಬೇರೆ ಅವರಿಗೆ. ಮತ್ತು ಅಲ್ಲಿ ಯಾವುದು ಚುನಾವಣೆ ಬಂದಾಗ ಏನು ಜಾತಿ ಹಣ ಏನು ಬೇಕೋ ಅದು ಆಗುತ್ತೆ, ಅಲ್ಲಿ ನೀರು ವಿಷಯ ಬರೋಲ್ಲ ಅಲ್ಲಿ. ಆಮೇಲೆ ಪ್ರಾಜೆಕ್ಟ್ ಮಾಡಿದ್ರೆಲ್ಲ ಅದು ಬರಲ್ಲ ಅಲ್ಲಿ, ಬರಲ್ಲ. ಹಾಂ, ಆಮೇಲೆ ನೀರು ಹಿಡಿದಿಟ್ರ ನೀವು ಅದು ಬರಲ್ಲ ಅಲ್ಲಿ. ನೀವು ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ಮುಂಚೆ ಬಂದಾಗ ಏನಂತಂದ್ರೆ ಎಷ್ಟು ಕೆರೆಗಳನ್ನು ತುಂಬಿಸಿದ್ರಿ, ಎಷ್ಟು ಸ್ಟೋರೇಜ್ ಮಾಡಿದ್ರಿ, ಆ ವಿಷಯವನ್ನು ಜನ ಕೇಳಲ್ಲ. ಈಗ ಇದ್ದಕ್ಕಿದ್ದಂಗೆ ಏನಂತಾರೆ ನೀರು ಬಿಡಬೇಡಿ. ಇದರೊಳಗಡೆ ಬೇರೆ ಬೇರೆ ಸಂಘಟನೆಗಳು ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಣಾಳಿ ಇರ್ತವೆ, ಬೇಡಿಕೆ ಇರ್ತವೆ, ತಮ್ಮ ಒಂದು ಪ್ರಚಾರ ಇರ್ತದೆ. ಹೀಗಾಗಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಹಿರಿಯರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದಾರೆ ಇಡೀ ಇದಕ್ಕೆ ಅಂಥೇಳಿ. ಆದರೆ ಅವರು ಸಹಿತ ಏನಪ್ಪ ಅಂದ್ರೆ ವಿಚಾರ ಮಾಡಿ ಹೇಳಬೇಕು ಸರಿಯಾದ ರೀತಿಯಲ್ಲಿ. ಇವತ್ತು ಈಗ ಪ್ರಾಧಿಕಾರದ ನಾವು ಆದೇಶ ಪಾಲಿಸದೇ ಇದ್ದರೆ ಏನಾಗುತ್ತೆ ಅಂಥೇಳಿ. ಎಸ್, ಹೌದು. ಈಗ ಬಂದ್ ಮಾಡ್ತೀರಿ, ಅಪೋಸ್ ಮಾಡ್ತೀರಿ, ಪ್ರಾಧಿಕಾರದ ಆದೇಶ ಪಾಲಿಸದೆ ಹೋದ್ರೆ ಏನಾಗುತ್ತೆ? ಸ್ಪಷ್ಟ ಉಲ್ಲಂಘನೆ, ಸ್ಪಷ್ಟ ಉಲ್ಲಂಘನೆ, ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ. ಹೌದ್ರಾ? ಪ್ರಾಧಿಕಾರದ ಆದೇಶ ಪಾಲಿಸಂಗಿಲ್ಲ. ಅವಾಗ ನೆಕ್ಸ್ಟ್ ಏನು? ಗೌರ್ಮೆಂಟ್ ಬಿದ್ದೋಗುತ್ತೆ. ಹೌದ್ರಾ? ಆಮೇಲೆ ರಾಷ್ಟ್ರಪತಿ ಆಡಳಿತ ಬರ್ತದೆ. ರಾಷ್ಟ್ರಪತಿಯವರು ಬಂದು ಆ ಪ್ರಾಧಿಕಾರದ ಪ್ರಕಾರ ಏನಪ್ಪ ಅಂದ್ರೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಇದು ರಾಜಕೀಯ ಇರೋದು ಅಡ್ಮಿನಿಸ್ಟ್ರೇಟಿವ್ ಇದು ಪಾಯಿಂಟ್ ಆಫ್ ವ್ಯೂ ಇರ್ತಕ್ಕಂಥದ್ದು. ಆದರೆ ಅದು ಅಷ್ಟು ಸುಲಭವಲ್ಲ. ಹಾಗೆ ಇದ್ದಕ್ಕಿದ್ದಾಗೆ ಗೌರ್ಮೆಂಟ್ ಹೋಗ್ಬಿಡುತ್ತೆ ಅಂತ ಸರ್. ಇವತ್ತು ಪ್ರಮುಖ ನಾಯಕರು ಒಂದಷ್ಟು ಅಭಿಪ್ರಾಯಪಟ್ಟರು ಸರ್. CWRCಯ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಕೂಡಲೇ ನ್ಯಾಯಾಂಗ ನಿಂದನೆ ಆಗೋದಿಲ್ಲ ಅಂತ ಒಂದಷ್ಟು ಅಭಿಪ್ರಾಯ ಹೇಳ್ತಾರೆ. ಈಗ ನಾಳೆ CWCನೇ ಈಗ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದ ಕೂಡಲೇ ಹೌದಾ, ಅಲ್ಲಿ ಪೊಲೀಸರು ಎಂಟರ್ ಆಗ್ತಾರೆ. ಅವಾಗ ಏನಪ್ಪ ಅಂದ್ರೆ ಇವ್ರು ನಮ್ಮವ್ರ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಎಸ್, ಸುಪ್ರೀಂ ಕೋರ್ಟಿಗೆ. ಎಕ್ಸಾಕ್ಟ್ಲಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ, ನಾವು ಹೇಳಿದ ತೀರ್ಮಾನ ಪ್ರಕಾರನೇ, ನಾವು ಕೊಡ್ತಿರತಕ್ಕಂಥ ತೀರ್ಪಿನ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳುತ್ತೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ದೊಡ್ಡ ದುರಂತ ನಮ್ಮದು ರಾಜ್ಯದ್ದು. ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ಅರ್ಜೆಂಟಾಗಿ ತುರ್ತಾಗಿ ಮಾಡಿಸ್ಬಿಟ್ರು ಯಾವುದ್ರದ್ದು, ಕಾವೇರಿ ಒಂದು ತೀರ್ಪನ್ನು. ಅದೇ ರೀತಿ ಈ ಕೃಷ್ಣಾ ತೀರ್ಪು ಏನಿದೆಲ್ಲ ಇವತ್ತಿನವರೆಗೂ ಗೆಜೆಟ್ ನೋಟಿಫಿಕೇಶನ್ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಇವು ಎರಡೂ ರಾಜಕೀಯ. ಗೆಜೆಟ್ ನೋಟಿಫಿಕೇಶನ್ ಅದು ಅರ್ಜೆಂಟಾಗಿ ಅದು ಆಗಬೇಕಾಗಿತ್ತು. ಯಾಕೆಂದರೆ ಕ್ರಸ್ಟ್ ಗೇಟ್ ಏರಿಸ್ಬೇಕಂತಕ್ಕಂಥದ್ದು ತೀರ್ಪು ಕೊಟ್ಬಿಟ್ಟಿತ್ತು. ಆದರೆ ಅದು ಹಾಗೇ ಡಿಲೇ ಆಗ್ತಾ ಇದೆ. ಇವತ್ತಿನವರೆಗೂ ಗೆಜೆಟ್ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಅದು ಇದು ಗೆಜೆಟ್ ನೋಟಿಫಿಕೇಶನ್ ಆಗಬಾರ್ದಾಗಿತ್ತು ಇದು. ಯಾಕೆ ಅಂತ ಹೇಳಿದ್ರೆ ಹಲವಾರು ನಮ್ಮ ಬೇಡಿಕೆಗಳು ಇನ್ನೂ ಇದ್ದು ಇಲ್ಲಿ. ಇನ್ನೂ ಏನಪ್ಪ ಅಂದ್ರೆ ಎಲ್ಲ ಸರಿಪಡಿಸ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯಿಂದ ಏನಂತಾರೆ ಹೆಚ್ಚಿನ ನೀರನ್ನ ಏನಪ್ಪ ಅಂದ್ರೆ ನಮಗೆ ಕೇಳಬೇಕಾಗಿರ್ತಕ್ಕಂಥದ್ದು ಎಲ್ಲ ಕಾವೇರಿ ವಿಷಯದಲ್ಲಿತ್ತು. ಆದರೆ
ಅದು ಬೇರೆ ಬೇರೆ ಕಾರಣಗಳಿಗಾಗಿ ಮತ್ತು ಸೆಂಟ್ರಲ್ಲು ಒಂದು ಕೇಂದ್ರ ಸರ್ಕಾರ ಇರ್ಬೋದು, ಅಲ್ಲಿಯ ರಾಜಕಾರಣ ಇರ್ಬೋದು, ತಮಿಳುನಾಡಿನ ಒಂದು ವಾಟರ್ ಒಂದು ಇದು ಲಾಬಿ ಇರ್ಬೋದು, ಅದು ಯಾವ್ಯಾವ ರೀತಿಯಲ್ಲಿ ಕೆಲಸ ಮಾಡಿ ಏನಂತಂದ್ರೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಆಗೋಯ್ತು. ಗೆಜೆಟ್ ನೋಟಿಫಿಕೇಷನ್ ಆದಮೇಲೆ ಅದರ ಪ್ರಕಾರ ಈಗ ನಡ್ಕೊಳ್ಬೇಕು, ಕಾನೂನು ಪ್ರಕಾರ ಅಂತ ಆಗೋಗ್ಬಿಡ್ತು. ಈಗ ಅಲ್ಲಿ ಈಗ ಮಧ್ಯಂತರ ತೀರ್ಪು ಕೊಡಿ ಅಂತೇಳಿ ಒಂದು ಏನಪ್ಪ ಅಂದ್ರೆ ಮಧ್ಯಂತರವಾಗಿ ಯಾರೋ ನಮ್ಮ ವಕೀಲರು ಹೋಗಿ ಅಲ್ಲಿ ಇದನ್ನು ಮಾಡ್ಕೋಬೋದು, ಇಲ್ಲ ನಮ್ಮ ಕಡೆ ನೀರಿಲ್ಲ ಕೊಡಲ್ಲ ಅಂತೇಳಿ. ನಾವು ಕೇಳ್ತಾ ಇರತಕ್ಕಂಥದ್ದು ಅವ್ರು ಹೇಳ್ತದೆ, ಯಾರು ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ಅವಾಗ ಅಂತಂದರೆ, ನಿಮಗೆ ಎಷ್ಟು ನೀರಿದೆ ಅದರ ಆಧಾರದ ಮೇಲೆ ಬಿಡು ಅಂತ ಹೇಳ್ತಾ ಇದ್ದೀವಿ ಹೊರತಾಗಿ ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಏನು 40 TMC ಆ ಥರ ಬಿಡ್ರಿ ಅಂತ ಹೇಳ್ತಕ್ಕಂಥದ್ದಲ್ಲ, 10 TMC ಬಿಡು ಅಂತ ಹೇಳ್ತಕ್ಕಂಥದ್ದಲ್ಲ. 3,500 ಕ್ಯೂಸೆಕ್ಸ್ ಅಂದರೆ ಕಡಿಮೆ ಅದು. ಹೌದ್ರಾ? ಅದಕ್ಕೆ ಕಡಿಮೆ ಇದೆಲ್ಲ ಕಡಿಮೆ ಬಿಡಿ ಅಂತೇಳಿ